ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಮನೆ ಕ್ಲೀನಿಂಗ್ ಪ್ರೋಗ್ರಾಮ್ ನಡೀತಿದೆ. ಗ್ಯಾಪಲ್ಲಿ ಮಳೆ ಕೂಡ ಬರ್ತದೆ, ಹಾಗಾಗಿ ಕೆಲವೊಂದು ಪಾರ್ಟ್ಗಳನ್ನ ಆಚೆ ಇಟ್ಟಿದ್ದೆ, ಅಂದರೆ ಮಳೆ ನೀರು ಬೀಳೋ ಹತ್ರ ಇಟ್ಟಿದ್ದೀನಿ. ಅದಕ್ಕೂ ಸ್ವಲ್ಪ ಖುಷಿ ಆಗುತ್ತೆ ಅಂತ. ಸೊ ಅದಾದಮೇಲೆ ಆಚೆನೇ ಪಾತ್ರೆ ತೊಳೆಯೋಣ ಅಂತ, ಅಂದರೆ ಯೂಸ್ ಮಾಡದೇ ಇರೋ ಪಾತ್ರೆನೇ ಎಷ್ಟೊಂದಿದೆ ಮನೆಯಲ್ಲಿ. ಸೊ ಅವನ್ನೆಲ್ಲ ಹಾಕ್ಕೊಂಡು ತೊಳೆದ್ಬಿಟ್ಟು ಅದೇ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಎತ್ತಿಡೋಣ ಅಂತ ಸೊ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ನಿನ್ನೆ ವಿಡಿಯೋ ನೋಡಿದರೆ ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಬಂದು 4 ಲೀಟರು ಸರ್ಫ್ ಎಕ್ಸೆಲ್ಲು. ಸೊ ಇದನ್ನು ನಿನ್ನೆ ನಾನು ಶಾಪಲ್ಲಿ ಬೈ ಮಾಡಿದಾಗ 700 ಸಮಥಿಂಗ್ ಹೇಳಿದ್ರು, ಆ್ಯಂಡ್ ಆಫರ್ ಇದೆ, ಆಫರ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇದ್ರದ್ದು ಪ್ರೈಸ್ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಇದು ಅಮೆಝಾನಲ್ಲಿ ನಾನು ತರಿಸಿದ್ದು, ನನಗೆ ಸಿಕ್ಕಿದ್ದು 560ಗೆ ಸಿಕ್ತು. ಬಟ್ 800 ಸಮಥಿಂಗ್ ಇದೆ. ಸೊ ಈ ಆಫರ್ ಇದ್ದಿದ್ದರಿಂದ ಡಿಸ್ಕೌಂಟ್ಸ್ ಇತ್ತು. ಸೊ 4 ಲೀಟರ್ದು ಬಂದುಬಿಟ್ಟು 560ಗೆ ಸಿಕ್ಕಿದೆ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ನಲ್ಲ, ಸೊ ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಒಂದು ಸಲ ಚೆಕ್ ಮಾಡಿ, ಬಿಲ್ ಕೌಂಟ್ರಲ್ಲಿ ಒಂದು ಸಲ ಚೆಕ್ ಮಾಡಿ. ಸೊ ಹಾಗೆ ಇನ್ನೂ ಬೆಳಗ್ಗೆಯಿಂದ ಬರೀ ಪಾತ್ರೆದೇ ಕೆಲಸ ಇನ್ನೂ ಮುಗ್ದಿಲ್ಲ. ಸೊ ಇವನ್ನೆಲ್ಲ ಎತ್ತಿಡಬೇಕು ಇವತ್ತಿನ ಡೇ. ಇಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲೇನೋ ಸ್ಕ್ಯಾನರ್ ಬೇರೆ ಇದೆ. ಬಟ್ 800 ಸಮಥಿಂಗ್ ಇರೋದು 560ಗೆ ಸಿಕ್ಕಿದೆ ಅಂತ ಹೇಳ್ಬೋದಷ್ಟೆ. ಸೊ ಇಷ್ಟೇ ಇವತ್ತಿನ ವಿಡಿಯೋನಲ್ಲಿ. ಈ ಸ್ಟ್ಯಾಂಡನ್ನ ತೆಗಿಯೋಕ್ಕಾಗಿಲ್ಲ, ಹಾಗೆ ಸ್ವಲ್ಪ ಏನಂತೇಳಿ ಹಾಗೆ ಸ್ಕ್ರಬ್ ಮಾಡಿ ಒರೆಸ್ಕೊಂಡಿದ್ದೀನಿ ತೆಗಿಯೋಕ್ಕಾಗಿಲ್ಲ ಅಂತ. ಆ್ಯಂಡ್ ಇನ್ನು ಈ ಕಡೆ ನೋಡಿ, ಇದು ವಾಶ್ ಆಗಿರೋದನ್ನು ಜೋಡಿಸ್ಬೇಕು. ಇಲ್ಲೊಂದು ಟಬ್ ಇದೆ, ಮತ್ತು ಇದನ್ನು ಇನ್ನೊಂದು ಬಾಕ್ಸ್ ತೊಳೆದಿಟ್ಟಿದ್ದೀನಿ. ಬೇಡದೇ ಇರೋದನ್ನೆಲ್ಲ ಎತ್ತಿಡಬೇಕು ಅಂತ. ಇದಾಯಿತಾ, ಇದಿಷ್ಟು ಕೆಲಸ ಇವತ್ತು. ಸೊ ಇದನ್ನೆಲ್ಲ ಜೋಡಿಸಿ ಇನ್ನು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಮತ್ತು ಸ್ವಲ್ಪ ಅದು ಮನಿ ಪ್ಲ್ಯಾಂಟ್ ಲೀವ್ ತಂದಿದ್ದೀನಿ. ಅದು ಯಾವ ಥರ ಹಾಕಬೇಕಂತ ಇನ್ನೂ ಗೊತ್ತಾಗ್ತಿಲ್ಲ. ಸೊ ಅದನ್ನು ರೆಡಿ ಮಾಡಬೇಕು. ಸೊ ಇವತ್ತೆಲ್ಲ ಬರೀ ಮನೆ ಕ್ಲೀನಿಂಗು, ಮನೆ ಕೆಲಸ ಏನೋ ಮಾಡೋಣ ಅಂತ ಹೋಗಿ ಅದೇನೋ ಆಯಿತು. ಬಟ್ ಸ್ಟಿಲ್ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಇದೆ. ಇರೋದಿಬ್ಬರಿಗೆ ಇಷ್ಟೊಂದು ಪಾತ್ರೆ ಬೇಕಾ ಅಂತ ಒಂದು ಮನಸ್ಸಿಗೆ ಬಂದುಬಿಟ್ಟಿದೆ. ಅದಕ್ಕೇ ಇವಾಗ ಇಲ್ಲಿ ತೋರಿಸಿದ್ನಲ್ವಾ, ಇದನ್ನೆಲ್ಲ ಎತ್ತಿಡ್ತಿರೋದು. ಸೊ ಇಲ್ಲಿದೆ ನೋಡಿ ಮನಿ ಪ್ಲ್ಯಾಂಟ್ಸು. ಸೊ ಇದು ಆರ್ಗನೈಸ್ ಮಾಡಬೇಕು. ಮತ್ತು ಅಮ್ಮನ ಮನೆಯಿಂದ ಇದು ಕೊಟ್ಟು ಕಳಿಸಿದ್ದಾರೆ, ಹೋಗಿ ತೊಗೊಂಡು ಬಂದೆ. ಹಬ್ಬ ಆದಮೇಲೆ ನಮ್ಮ ಮನೇಲಿ ತೊಗೊಂಡು ಬಂದಿದ್ದು ಖಾಲಿ ಆಯಿತು. ಬಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕಬ್ಬು ಗೈಸ್, ಇದು ಫಸ್ಟ್ ಟೈಮು ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ಇದು ಏನು 1 ಪೀಸ್ 50 ರೂಪಾಯಿ ಅಂತ ಹಬ್ಬದ ಸೀಸನಲ್ಲಿತ್ತು. ಇವತ್ತಿಲ್ಲೇ ತುಮಕೂರಲ್ಲಿ ವಿಸಿಟ್ ಮಾಡಿದಾಗ ಇದು KG 25 ರೂಪೀಸು. ಇದನ್ನೇನು ತಿಂದರೆ ಒಬ್ಬಳೇ ಕೂತ್ಕೊಂಡು ಒಂದು ತಿಂದ್ಬಿಡ್ತೀನಿ ಪೂರ್ತಿ. ಸೊ ಹಬ್ಬ ಮುಗಿದ ಮೇಲೂ ಕಬ್ಬು ನೋಡಿದ ತಕ್ಷಣ ಕಬ್ಬು ತೊಗೊಂಡು ಬಂದಿದ್ದೀನಿ. ಹಾಗೆ 1 ಪೀಸ್ ಏನೋ ಮುಸ್ಕಿನ ಜೋಳ ಇದೆ, ಇದು ಬೇಬಿಗೊಂದು. ಸೊ ಅಷ್ಟೇ. ಇದೆಲ್ಲ ಇನ್ನೂ ಎತ್ತಿಟ್ಟು ರೆಡಿ ಮಾಡೋಷ್ಟರಲ್ಲಿ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತಿಂದು ಸಂಡೇ ಫುಲ್ಲು ಇನ್ನೊಂದು ವಿಡಿಯೋ ಕೂಡ ಬರುತ್ತೆ. ಸೊ ಏನೇನು ಶಾಪ್ ಮಾಡಿದ್ದೀನಿ ಅಂತ. ಸೊ ಅದರದ್ದೇ ಥಿಂಗ್ಸ್ ಇವಾಗ ಇಲ್ಲಿ ಅಮ್ಮನ ಮನೆಯಿಂದ ತಂದಿಟ್ಟಿರೋದು. ಏನೂ ಎತ್ತಿಟ್ಟಿಲ್ಲ, ಎತ್ತಿಡಬೇಕು. ಆ್ಯಂಡ್ ಇನ್ನೊಂದು ತೋರಿಸ್ಬೇಕು ನಿಮಗೆ. ಇದು ನಾನು ZZ ಪ್ಲ್ಯಾಂಟ್ ತಂದಿದ್ನಲ್ವ, ಅದರೊಳಗಡೆ ನಮ್ಮದೊಂದು ಪುಟ್ಟ ಗಣಪತಿ ಇಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇದಕ್ಕೊಂದು ಸ್ಟ್ಯಾಂಡ್ ಆರ್ಡ್ರ್ ಹಾಕಿದ್ದೀನಿ, ಅದೇನೋ ಬರಬೇಕು. ಸೊ ಅದು ಬಂದಮೇಲೆ ಇಲ್ಲೊಂದು ಫಿಟ್ ಮಾಡೋಣ ಅಂತ 2 ಥರದ ಆರ್ಡ್ರ್ ಹಾಕಿದ್ದೀನಿ. ಯಾವ್ದು ಸೂಟ್ ಆಗುತ್ತೋ ಗೊತ್ತಿಲ್ಲ. ಸೊ TV ಆನ್ ಮಾಡಿಬಿಟ್ಟಿದ್ದೀನಿ, ವೈಫೈ ಕನೆಕ್ಟ್ ಆಗಬೇಕು ಇಲ್ಲಿ ಇನ್ನು. ಆಯಿತಾ. ಸೊ ಇದು ಹಿಂಗೆ ಕಾಣಿಸ್ತಾ ಇದೆ, ಸಗದಾಗಿ ಕಾಣಿಸ್ತಾ ಇದೆಯಲ್ಲ. ನಮ್ಮ ಆಫೀಸಲ್ಲಿ ಒಬ್ರು ಇಟ್ಟಿದ್ದಾರೆ, ಮಿಸ್ಟರ್ ಕಿರಣ್ ಅಂತ. ಅವರು ಸೇಮ್ ಇದೇ ಥರನೇ ಇಟ್ಟಿದ್ರು. ನಾನು ಅದಕ್ಕೆ ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೆ. ಇದು ಆಫೀಸಲ್ಲಿ ಇದ್ದಿದ್ದು. ಸೊ ನಾನು ಹಳೆ ಆಫೀಸ್ಗೆ ಇಟ್ಕೊಂಡಿದ್ದೆ. ಸೊ ಅಲ್ಲಿ ಬಿಟ್ಟ ಮೇಲೆ ತೊಗೊಂಡು ಬಂದು ಇದೇ ಟೇಬಲಲ್ಲಿ ಇಲ್ಲೇ ಇಟ್ಟಿದ್ದೆ. ಹೊಸ ಆಫೀಸ್ಗೆ ಇನ್ನೂ ತೊಗೊಂಡೋಗಿರಲಿಲ್ಲ. ಸೊ ಅಲ್ಲಿಗೂ ಬೇರೆ ಒಂದು ಪಾರ್ಟ್ ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ. ಸೊ ಈ ಟೇಬಲ್ ಮೇಲೆ ಇದ್ದಿದ್ದು ಇಲ್ಲಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಆ್ಯಂಡ್ ಇದ್ರ ಮೇಲೆ ಬಂದುಬಿಟ್ಟು ಇದಿಟ್ಟು ಇಲ್ಲೊಂದು ಮನಿ ಪ್ಲ್ಯಾಂಟ್ ಬರುತ್ತೆ. ಇವತ್ತು ಬೆಳಗ್ಗೆ ಮಳೆ ಇತ್ತಲ್ವಾ, ಸೊ ಹಾಗಾಗಿ ಎಲ್ಲ ಆಚೆ ಇಟ್ಟಿದ್ದೆ, ಅದನ್ನು ಕೂಡ ಎತ್ತಿಟ್ಟಿಲ್ಲ. ಅದೆಷ್ಟು ಕೆಲಸ ಇದೆಯೋ. ಆ್ಯಂಡ್ ಈ ಬುಕ್ಕು ನಮ್ಮ ಮನೆಯವರು ಓಶೋ ಒಂದು ಕ್ಯಾಂಪಿಗೆ ಹೋಗಿದ್ರು ಮೈಸೂರಲ್ಲಿ. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ.
ಇದನ್ನಿನ್ನೂ ಓದಿಲ್ಲ, ಓದಬೇಕು. ಓದಿದ ಮೇಲೆ ಇದರಲ್ಲಿ ಏನು ಕಂಟೆಂಟ್ ಇದೆ ಮತ್ತು ಯಾವುದ್ರ ಬಗ್ಗೆ ಇದೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕಂಪ್ಲೀಟ್ ಏನೂ ಓದಿಲ್ಲ ಗೈಸ್. ಇನ್ನು ತೊಗೊಂಡು ಬಂದು ಇಟ್ಟಿದ್ದಾರೆ. ಲಾಸ್ಟ್ ಸಂಡೇ ಹೋಗಿದ್ರು 3 ಡೇಸ್ ಕ್ಯಾಂಪು. ಸೊ ನನಗೂ ಹೇಳ್ತಿದ್ದಾರೆ, ನೀನು ಹೋಗ್ಬಿಟ್ಟು ಬಾ, ನಿಮ್ಮಮ್ಮ ತಂಗಿ ಎಲ್ಲರೂ ಹೋಗ್ಬಿಟ್ಟು ಬನ್ನಿ ಅಂತ. ಸೊ ನೆಕ್ಸ್ಟ್ ಕ್ಯಾಂಪಿಗೆ ನಾನು ಹೋದಾಗ ಅದ್ರ ಬಗ್ಗೆನೂ ಶೇರ್ ಮಾಡ್ತೀನಿ ಆ್ಯಂಡ್ ಹೋಗ್ತೀನಿ ಕನ್ಫರ್ಮು. ಸೊ ಪ್ಲ್ಯಾನ್ ಮಾಡಿಕೊಂಡು 3 ಡೇಸ್ ಅಲ್ವಾ, ಸೊ ಆಫೀಸ್ದೆಲ್ಲ ರಜಾ ಕೇಳಿಕೊಂಡು ಹೋಗಬೇಕು. ಸೊ 3 ಡೇಸ್ ಹೋಗಿ ಅಲ್ಲಿದ್ದು ಏನು ಅಂತ ಹೇಳ್ತೀನಿ. ಸೊ ಧ್ಯಾನದಿಂದ ಸ್ವಸ್ತ್ಯ ಅಂತ. ಸೊ ಆಲ್ಮೋಸ್ಟ್ ಕಮ್ಮಿ ಬಜೆಟ್ ಫ್ರೆಂಡ್ಲಿನೇ ಇದೆ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿದ್ದೀನಿ ಹೋಗಲೇಬೇಕು ಅಂತ. ಇನ್ನೊಂದು 1 ಮಂತ್ ಆರ್ 2 ಮಂತಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಈ ಬುಕ್ಕಲ್ಲಿ ಏನಿದೆ ಅಂತ ಹೇಳಿ ಸೊ ಓದ್ಬಿಟ್ಟು ಹೇಳ್ತೀನಿ. ಯಾಕಂದರೆ ಇದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ನಮಗೆ ದಿನನಿತ್ಯಕ್ಕೆ ಏನಾದರೂ ಯೂಸ್ ಆಗೋ ಅಂಥದ್ದೇ ಇರುತ್ತೆ. ಬುಕ್ಕಲ್ಲಿ ಏನೂ ಇರಲ್ಲ ಅಂತಲ್ಲ. ಆ್ಯಂಡ್ ಏನು ಕಂಟೆಂಟ್ ಇದೆ ಅಂತ ದಯವಿಟ್ಟು ನಾನು ಇನ್ನೂ ಓದಿಲ್ಲ. ಸೊ ಹಾಗಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಮಾತಾಡೋದು ಬೇಡ. ಸೊ ಒಂದ್ಸಲಿ ಹೋದ್ಮೇಲೆ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಸೊ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ, ಇನ್ನೊಂದು 5 ಮಿನಿಟ್ಸ್ ಇದೆ ಗೈಸ್. ಸೊ ಬಿಗ್ ಬಾಸಿಗೆ 5 ಮಿನಿಟ್ಸ್ ಟೈಮ್ ಇದೆ. ಬಿಗ್ ಬಾಸ್ ನೋಡಿ ಹಾಗೆ ಮನೆ ಕೆಲಸನೂ ಮಾಡಬೇಕು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಂಡೇದು 2 ವಿಡಿಯೋ ಬರುತ್ತೆ. ಆ್ಯಂಡ್ 2 ವಿಡಿಯೋನು ಪ್ಲೀಸ್ ದಯವಿಟ್ಟು ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಶೋ ಏನು ದೇವ ಥರ ಬಂತಪ್ಪ ಇದು.